ಮಾರ್ಚ್ 3ನೇ ತಾರೀಕಿಗೆ 3ರಿಂದ 21 ತನಕ ಇವತ್ತು 2 ಹಂತದ ಇವತ್ತು ನಮ್ಮ ಅಧಿವೇಶನ ನಡೀತಾ ಇದೆ. ಒಂದು ಮಾರ್ಚ್ 3ನೇ ತಾರೀಕಿಗೆ ಮಾನ್ಯ ರಾಜ್ಯಪಾಲರ ಜಂಟಿ ಸದನ ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ರಾಜ್ಯಪಾಲರ ಭಾಷೆ ಸಂಬಂಧಪಟ್ಟಾಗೆ ಮತ್ತು 3 ದಿವಸದ ಚರ್ಚೆಗೆ ಅವಕಾಶ ಇದೆ. ಮಾರ್ಚ್ 7ನೇ ತಾರೀಕಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟನ್ನು ಮಂಡಿಸಲಿದ್ದಾರೆ. ಮತ್ತು ಬಹುಶಃ ಇವತ್ತು ಮತ್ತೆ 21ನೇ ತಾರೀಕಿನವರೆಗೆ ಈಗ ನಿಗದಿಪಡಿಸಿರುವುದು ಅಧಿವೇಶನ ನಡೀಲಿಕ್ಕಿದೆ. ಮುಂದೆ ಬಿಸ್ನೆಸ್ ಅಡ್ವೈಸ್ ಕಮಿಟಿಯಲ್ಲಿ ಅಂತಿಮ ರೂಪುರೇಷವನ್ನು ನಾವು ಅದನ್ನು ನಿಗದಿಪಡಿಸ್ತೇವೆ. ನೋಡಿ, ನಾನೀಗ ಸ್ಪೀಕರ್ ಆಗಿದ್ದೇನೆ, ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಕೇಳೋಣ ಕೊಡ್ಬೋದು. ಇದು ನನಗೆ ಸಂಬಂಧಪಟ್ಟ ಪ್ರಶ್ನೆ ಅಲ್ಲ, ನಮಗೆ ಅದನ್ನು ಸಂಬಂಧ ಇಲ್ಲ ಅಲ್ಲ, ಅದು ಪ್ರಿವಿಲೇಜ್ ಕಮಿಟಿ ಆಗ್ತದೆ. ಬಹುಶಃ ಅವ್ರಿಗೆ ಗೊತ್ತಿರ್ಬೋದು ಆ ಇದರಲ್ಲಿ. ಉದಯಗಿರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಒಂದು ಸೆಟ್ ಬ್ಯಾಕ್ ಆಗುತ್ತೆ ಸರ್. ಯಾಕಂದರೆ ಇನ್ನೂ ಇದುವರೆಗೂ ಆರೋಪಿಗಳನ್ನ ಬಂಧನ ಮಾಡಿಲ್ಲ, ಆ ರೀತಿ ಅಲ್ಲೇ ಪ್ರಕರಣ ಕೂಡ ರಿಪೇರ್ ಆಗಿರುತ್ತೆ. ನೋಡಿ, ಇದೆಲ್ಲ ಕೂಡ ಗೃಹ ಸಚಿವರು ಸರ್ಕಾರ ಈಗ ಅಲ್ಲಿ ತೀರ್ಮಾನ ತಗೊಂಡಿದ್ದಾರೆ, ಅವರು ಆ್ಯಕ್ಷನ್ ತಗೊಳ್ತಿದ್ದಾರೆ. ಇಂಥ ದುರ್ಘಟನೆ ಇಂಥ ಘಟನೆಯಲ್ಲಿ ಕೂಡ ಆಗಬಾರ್ದು. ಮತ್ತು ಈ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಪ್ರೇರೇಪಿಸುವಂಥ ಕೆಲಸ ಆಗಬಾರ್ದು. ನಾವು ಪ್ರತಿಯೊಬ್ಬರು ಕೂಡ ಈ ದೇಶ ಸತ್ಪ್ರಜೆ, ಒಂದೇ ತಾಯಿಯ ಮಕ್ಕಳ ರೀತಿಯ ಭಾವನೆ ಮುಖಾಂತರ ಪರಸ್ಪರ ವಿಶ್ವಾಸನ ಹಂಚುವಂಥ ಒಂದು ವಾತಾವರಣ, ವಿಶ್ವಾಸ ಬರ್ತವ ಸಮಾಜ, ಅಭಿವೃದ್ಧಿಯ ಕರ್ನಾಟಕ, ಬಲಿಷ್ಠವಾದ ಭಾರತ, ಅದು ನಮ್ಮೆಲ್ಲರ ಒಂದು ಮುಖ್ಯ ಧ್ಯೇಯವಾಗಿರಬೇಕು. ಅಂಥವು ಯಾರು ನಾವು ಆಡೋ ಪ್ರತಿ ಮಾತು, ನಾನು ಮಾಡೋ ಪ್ರತಿ ಕೆಲಸ, ಅದು ಸಮಾಜದ ಒಗ್ಗಟ್ಟಾಗಿಗೆ ಏನು ಕೆಲಸ ಮಾಡ್ತೇವೆ, ಅದು ಅವರೇ ನಿಜವಾದ ದೇಶ ಪ್ರೇಮಿಗಳಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೊ ಸಮಾಜಕ್ಕೆ ಮಾರಕವಾಗುವಂಥದ್ದು, ಅವಿಶ್ವಾಸ ಬರ್ತುವಂಥದ್ದು ಅಥವಾ ಈ ರೀತಿ ಯಾರು ಕೂಡ ಈ ರೀತಿ ಮಾಡಬಾರ್ದು ಅಂತ ನಾನು ಎಲ್ಲರಿಗೂ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥ. ಮತ್ತು ಸರ್ಕಾರದ ಕ್ರಮವನ್ನು ಸರ್ಕಾರ ಅದರ ಕ್ರಮವನ್ನು ತೆಕ್ಕೊಂಡಿದೆ, ಮತ್ತು ಸರ್ಕಾರ ಅದಕ್ಕೆ ಉತ್ತರ ಕೊಡ್ತಾರೆ. ಸಾಮಾಜಿಕ ಜಾಲತಾಣ ಈ ರೀತಿಯ ಪ್ರಚೋದನೆಗೆ ಕಾರಣ ಆಯಿತಾ ಸರ್? ನೋಡಿ, ಇದೆಲ್ಲ ಕೂಡ ಇದೆಲ್ಲ ಆಸ್ ಎ ಸ್ಪೀಕರಾಗಿ ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ಇದು ಕೂಡ ಜನಸಾಮಾನ್ಯ ಎಲ್ಲರೂ ಕೂಡ ಆತ್ಮಾವಲೋಕನ ಎಲ್ಲ ಅರ್ಥ ಮಾಡಿಕೊಳ್ಬೇಕು. ಅವರವರಷ್ಟೇ ಇವತ್ತು ಆತ್ಮಾವಲೋಕನ ಮಾಡಿಕೊಂಡು ಅದರ ಬಗ್ಗೆ ಯಾರು ಏನು ಯಾವುದಂತ ಅವರವರ ತಪ್ಪನ್ನು ಅವರವರು ಅರ್ಥ ಮಾಡಿಕೊಳ್ಬೇಕು. ಅದನ್ನು ನಾನು ಹೇಳಿದೆ ಅಲ್ಲ, ಅವರವರ ತಪ್ಪು ಏನಿದೆಯಾ ಅವರವರು ಅರ್ಥ ಮಾಡಿಕೊಂಡು ಆತ್ಮಾವಲೋಕನ ಮಾಡಿಕೊಂಡು ನಾವು ಸಮಾಜ ಮತ್ತು ದೇಶಕ್ಕೆ ಪೂರಕವಾಗುವ ಮಾತು ಮತ್ತು ಕೆಲಸವನ್ನು ಮಾಡಬೇಕಾದಲ್ಲದೆ ಸಮಾಜ ಮತ್ತು ದೇಶಕ್ಕೆ ಮಾರಕವಾಗಿ ಯಾವುದೇ ಮಾತನ್ನು ಕೆಲಸ ಆಗಬಾರ್ದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಾನು ಎಲ್ಲ ಯುವ ಜನಾಂಗದ ಹತ್ರ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮಾರ್ಚ್ 3ನೇ ತಾರೀಕಿಗೆ 3ರಿಂದ 21 ತನಕ ಇವತ್ತು 2 ಹಂತದ ಇವತ್ತು ನಮ್ಮ ಅಧಿವೇಶನ ನಡೀತಾ ಇದೆ. ಒಂದು ಮಾರ್ಚ್ 3ನೇ ತಾರೀಕಿಗೆ ಮಾನ್ಯ ರಾಜ್ಯಪಾಲರ ಜಂಟಿ ಸದನ ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ರಾಜ್ಯಪಾಲರ ಭಾಷೆ ಸಂಬಂಧಪಟ್ಟಾಗೆ ಮತ್ತು 3 ದಿವಸದ ಚರ್ಚೆಗೆ ಅವಕಾಶ ಇದೆ. ಮಾರ್ಚ್ 7ನೇ ತಾರೀಕಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟನ್ನು ಮಂಡಿಸಲಿದ್ದಾರೆ. ಮತ್ತು ಬಹುಶಃ ಇವತ್ತು ಮತ್ತೆ 21ನೇ ತಾರೀಕಿನವರೆಗೆ ಈಗ ನಿಗದಿಪಡಿಸಿರುವುದು ಅಧಿವೇಶನ ನಡೀಲಿಕ್ಕಿದೆ. ಮುಂದೆ ಬಿಸ್ನೆಸ್ ಅಡ್ವೈಸ್ ಕಮಿಟಿಯಲ್ಲಿ ಅಂತಿಮ ರೂಪುರೇಷವನ್ನು ನಾವು ಅದನ್ನು ನಿಗದಿಪಡಿಸ್ತೇವೆ. ನೋಡಿ, ನಾನೀಗ ಸ್ಪೀಕರ್ ಆಗಿದ್ದೇನೆ, ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಕೇಳೋಣ ಕೊಡ್ಬೋದು. ಇದು ನನಗೆ ಸಂಬಂಧಪಟ್ಟ ಪ್ರಶ್ನೆ ಅಲ್ಲ, ನಮಗೆ ಅದನ್ನು ಸಂಬಂಧ ಇಲ್ಲ ಅಲ್ಲ, ಅದು ಪ್ರಿವಿಲೇಜ್ ಕಮಿಟಿ ಆಗ್ತದೆ. ಬಹುಶಃ ಅವ್ರಿಗೆ ಗೊತ್ತಿರ್ಬೋದು ಆ ಇದರಲ್ಲಿ. ಉದಯಗಿರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಒಂದು ಸೆಟ್ ಬ್ಯಾಕ್ ಆಗುತ್ತೆ ಸರ್. ಯಾಕಂದರೆ ಇನ್ನೂ ಇದುವರೆಗೂ ಆರೋಪಿಗಳನ್ನ ಬಂಧನ ಮಾಡಿಲ್ಲ, ಆ ರೀತಿ ಅಲ್ಲೇ ಪ್ರಕರಣ ಕೂಡ ರಿಪೇರ್ ಆಗಿರುತ್ತೆ. ನೋಡಿ, ಇದೆಲ್ಲ ಕೂಡ ಗೃಹ ಸಚಿವರು ಸರ್ಕಾರ ಈಗ ಅಲ್ಲಿ ತೀರ್ಮಾನ ತಗೊಂಡಿದ್ದಾರೆ, ಅವರು ಆ್ಯಕ್ಷನ್ ತಗೊಳ್ತಿದ್ದಾರೆ. ಇಂಥ ದುರ್ಘಟನೆ ಇಂಥ ಘಟನೆಯಲ್ಲಿ ಕೂಡ ಆಗಬಾರ್ದು. ಮತ್ತು ಈ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಪ್ರೇರೇಪಿಸುವಂಥ ಕೆಲಸ ಆಗಬಾರ್ದು. ನಾವು ಪ್ರತಿಯೊಬ್ಬರು ಕೂಡ ಈ ದೇಶ ಸತ್ಪ್ರಜೆ, ಒಂದೇ ತಾಯಿಯ ಮಕ್ಕಳ ರೀತಿಯ ಭಾವನೆ ಮುಖಾಂತರ ಪರಸ್ಪರ ವಿಶ್ವಾಸನ ಹಂಚುವಂಥ ಒಂದು ವಾತಾವರಣ, ವಿಶ್ವಾಸ ಬರ್ತವ ಸಮಾಜ, ಅಭಿವೃದ್ಧಿಯ ಕರ್ನಾಟಕ, ಬಲಿಷ್ಠವಾದ ಭಾರತ, ಅದು ನಮ್ಮೆಲ್ಲರ ಒಂದು ಮುಖ್ಯ ಧ್ಯೇಯವಾಗಿರಬೇಕು.
ಅಂಥವು ಯಾರು ನಾವು ಆಡೋ ಪ್ರತಿ ಮಾತು, ನಾನು ಮಾಡೋ ಪ್ರತಿ ಕೆಲಸ ಅದು ಸಮಾಜದ ಒಗ್ಗಟ್ಟಾಗಿಗೆ ಏನು ಕೆಲಸ ಮಾಡ್ತೇವೆ ಅದು ಅವರೇ ನಿಜವಾದ ದೇಶ ಪ್ರೇಮಿಗಳಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೊ ಸಮಾಜಕ್ಕೆ ಮಾರಕವಾಗುವಂಥದ್ದು, ಅವಿಶ್ವಾಸ ಬರ್ತುವಂಥದ್ದು ಅಥವಾ ಈ ರೀತಿ ಯಾರು ಕೂಡ ಈ ರೀತಿ ಮಾಡಬಾರ್ದು ಅಂತ ನಾನು ಎಲ್ಲರಿಗೂ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥ ಮತ್ತು ಸರ್ಕಾರದ ಕ್ರಮವನ್ನು ಸರ್ಕಾರ ಅದರ ಕ್ರಮವನ್ನು ತೆಕ್ಕೊಂಡಿದೆ. ಮತ್ತು ಸರ್ಕಾರ ಅದಕ್ಕೆ ಉತ್ತರ ಕೊಡ್ತಾರೆ. ಸಾಮಾಜಿಕ ಜಾಲತಾಣ ಈ ರೀತಿ ಪ್ರಚೋದನೆಗೆ ಕಾರಣ ಆಯಿತಾ ಸರ್? ನೋಡಿ, ಇದೆಲ್ಲ ಕೂಡ ನಾನು ಇದೆಲ್ಲ ಆ್ಯಸ್ ಎ ಸ್ಪೀಕರ್ ಆಗಿ ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ಇದನ್ನು ಕೂಡ ಜನಸಾಮಾನ್ಯ ಎಲ್ಲರೂ ಕೂಡ ಆತ್ಮಾವಲೋಕನ ಎಲ್ಲ ಅರ್ಥ ಮಾಡಿಕೊಳ್ಬೇಕು. ಅವರವರಷ್ಟೇ ಇವತ್ತು ಆತ್ಮಾವಲೋಕನ ಮಾಡಿಕೊಂಡು ಅದರ ಬಗ್ಗೆ ಯಾರು ಏನು ಯಾವುದಂತ ಅವರವರ ತಪ್ಪನ್ನು ಅವರವರು ಅರ್ಥ ಮಾಡಿಕೊಳ್ಬೇಕು. ಅದನ್ನು ನಾನು ಹೇಳಿದೆ ಅಲ್ಲ, ಅವರವರ ತಪ್ಪು ಏನಿದೆ ಅವರವರು ಅರ್ಥ ಮಾಡಿಕೊಂಡು ಆತ್ಮಾವಲೋಕನ ಮಾಡಿಕೊಂಡು ನಾವು ಸಮಾಜ ಮತ್ತು ದೇಶಕ್ಕೆ ಪೂರಕವಾಗುವ ಮಾತು ಮತ್ತು ಕೆಲಸವನ್ನು ಮಾಡಬೇಕಾದಲ್ಲದೆ ಸಮಾಜ ಮತ್ತು ದೇಶಕ್ಕೆ ಮಾರಕವಾಗಿ ಯಾವುದೇ ಮಾತನ್ನು ಕೆಲಸ ಆಗಬಾರ್ದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಾನು ಎಲ್ಲ ಯುವ ಜನಾಂಗದ ಹತ್ರ ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮಾರ್ಚ್ 3ನೇ ತಾರೀಕಿಗೆ 3ರಿಂದ 21 ತನಕ ಇವತ್ತು 2 ಹಂತದ ಇವತ್ತು ನಮ್ಮ ಅಧಿವೇಶನ ನಡೀತಾ ಇದೆ. ಒಂದು ಮಾರ್ಚ್ 3ನೇ ತಾರೀಕಿಗೆ ಮಾನ್ಯ ರಾಜ್ಯಪಾಲರ ಜಂಟಿ ಸದನ ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ರಾಜ್ಯಪಾಲರ ಭಾಷೆ ಸಂಬಂಧಪಟ್ಟಾಗೆ ಮತ್ತು 3 ದಿವಸದ ಚರ್ಚೆಗೆ ಅವಕಾಶ ಇದೆ. ಮಾರ್ಚ್ 7ನೇ ತಾರೀಕಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟನ್ನು ಮಂಡಿಸಲಿದ್ದಾರೆ. ಮತ್ತು ಬಹುಶಃ ಇವತ್ತು ಮತ್ತೆ 21ನೇ ತಾರೀಕಿನವರೆಗೆ ಈಗ ನಿಗದಿಪಡಿಸಿರುವುದು ಅಧಿವೇಶನ ನಡೀಲಿಕ್ಕಿದೆ. ಮುಂದೆ ಬಿಸ್ನೆಸ್ ಅಡ್ವೈಸ್ ಕಮಿಟಿಯಲ್ಲಿ ಅಂತಿಮ ರೂಪುರೇಷವನ್ನು ನಾವು ಅದನ್ನು ನಿಗದಿಪಡಿಸ್ತೇವೆ. ನೋಡಿ, ನಾನೀಗ ಸ್ಪೀಕರ್ ಆಗಿದ್ದೇನೆ, ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಕೇಳಂಗೆ ಕೊಡ್ಬೋದು. ಇದು ನನಗೆ ಸಂಬಂಧಪಟ್ಟ ಪ್ರಶ್ನೆ ಅಲ್ಲ, ನಮಗೆ ಅದನ್ನು ಸಂಬಂಧ ಇಲ್ಲ ಅಲ್ಲ, ಅದು ಪ್ರಿವಿಲೇಜ್ ಕಮಿಟಿ ಆಗ್ತದೆ. ಬಹುಶಃ ಅವ್ರಿಗೆ ಗೊತ್ತಿರ್ಬೋದು ಆ ಇದರಲ್ಲಿ. ಉದಯಗಿರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಒಂದು ಸೆಟ್ ಬ್ಯಾಕ್ ಆಗುತ್ತೆ ಸರ್, ಯಾಕಂದರೆ ಇನ್ನೂ ಇದುವರೆಗೂ ಆರೋಪಿಗಳನ್ನ ಬಂಧನ ಮಾಡಿಲ್ಲ, ಆ ರೀತಿ ಅಲ್ಲೇ ಪ್ರಕರಣ ಕೂಡ ಆಗಿರುತ್ತೆ. ನೋಡಿ, ಇದೆಲ್ಲ ಕೂಡ ಗೃಹ ಸಚಿವರು ಸರ್ಕಾರ ಈಗ ಅಲ್ಲಿ ತೀರ್ಮಾನ ತಗೊಂಡಿದ್ದೇವೆ, ಅವರು ಆ್ಯಕ್ಷನ್ ತಗೊಳ್ತಿದ್ದಾರೆ. ಇಂಥ ಇಂಥ ಘಟನೆ ಇಲ್ಲಿ ಕೂಡ ಆಗಬಾರ್ದು. ಮತ್ತು ಈ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಪ್ರೇರೇಪಿಸುವಂಥ ಕೆಲಸ ಆಗಬಾರ್ದು. ಪ್ರತಿಯೊಬ್ಬರು ಕೂಡ ಈ ದೇಶ ಸತ್ಪ್ರಜೆ, ಒಂದೇ ತಾಯಿಯ ಮಕ್ಕಳ ರೀತಿಯ ಭಾವನೆ ಮುಖಾಂತರ ಪರಸ್ಪರ ವಿಶ್ವಾಸನ ಹಂಚುವಂಥ ಒಂದು ವಾತಾವರಣ, ವಿಶ್ವಾಸ ಬರ್ತವ ಸಮಾಜ, ಅಭಿವೃದ್ಧಿಯ ಕರ್ನಾಟಕ, ಬಲಿಷ್ಠವಾದ ಭಾರತ, ಅದು ನಮ್ಮೆಲ್ಲರ ಒಂದು ಮುಖ್ಯ ಧ್ಯೇಯವಾಗಿರಬೇಕು. ಅಂಥವು ಯಾರು ನಾವು ಆಡೋ ಪ್ರತಿ ಮಾತು, ನಾನು ಮಾಡೋ ಪ್ರತಿ ಕೆಲಸ ಅದು ಸಮಾಜದ ಒಗ್ಗಟ್ಟಾಗಿಗೆ ಏನು ಕೆಲಸ ಮಾಡ್ತೇವೆ ಅದು ಅವರೇ ನಿಜವಾದ ದೇಶ ಪ್ರೇಮಿಗಳಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೊ ಸಮಾಜಕ್ಕೆ ಮಾರಕವಾಗುವಂಥದ್ದು, ಅವಿಶ್ವಾಸ ಬರ್ತುವಂಥದ್ದು ಅಥವಾ ಈ ರೀತಿ ಯಾರು ಕೂಡ ಈ ರೀತಿ ಮಾಡಬಾರ್ದು ಅಂತ ನಾನು ಎಲ್ಲರಿಗೂ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥ ಮತ್ತು ಸರ್ಕಾರದ ಕ್ರಮವನ್ನು ಸರ್ಕಾರ ಅದರ ಕ್ರಮವನ್ನು ತೆಕ್ಕೊಂಡಿದೆ. ಮತ್ತು ಸರ್ಕಾರ ಅದಕ್ಕೆ ಉತ್ತರ ಕೊಡ್ತಾರೆ. ಸಾಮಾಜಿಕ ಜಾಲತಾಣ ಈ ರೀತಿ ಪ್ರಚೋದನೆಗೆ ಕಾರಣ ಆಯಿತಾ ಸರ್? ನೋಡಿ, ಇದೆಲ್ಲ ಕೂಡ ನಾನು ಇದೆಲ್ಲ ಆ್ಯಸ್ ಎ ಸ್ಪೀಕರ್ ಆಗಿ ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ಇದನ್ನು ಕೂಡ ಜನಸಾಮಾನ್ಯ ಎಲ್ಲರೂ ಕೂಡ ಆತ್ಮಾವಲೋಕನ ಎಲ್ಲ ಅರ್ಥ ಮಾಡಿಕೊಳ್ಬೇಕು. ಅವರವರಷ್ಟೇ ಇವತ್ತು ಆತ್ಮಾವಲೋಕನ ಮಾಡಿಕೊಂಡು ಅದರ ಬಗ್ಗೆ ಯಾರು ಏನು ಯಾವುದಂತ ಅವರವರ ತಪ್ಪನ್ನು ಅವರವರು ಅರ್ಥ ಮಾಡಿಕೊಳ್ಬೇಕು. ಅದನ್ನು ನಾನು ಹೇಳಿದೆ ಅಲ್ಲ, ಅವರವರ ತಪ್ಪು ಏನಿದೆ ಅವರವರು ಅರ್ಥ ಮಾಡಿಕೊಂಡು ಆತ್ಮಾವಲೋಕನ ಮಾಡಿಕೊಂಡು ನಾವು ಸಮಾಜ ಮತ್ತು ದೇಶಕ್ಕೆ ಪೂರಕವಾಗುವ ಮಾತು ಮತ್ತು ಕೆಲಸವನ್ನು ಮಾಡಬೇಕಾದಲ್ಲದೆ ಸಮಾಜ ಮತ್ತು ದೇಶಕ್ಕೆ ಮಾರಕವಾಗಿ ಯಾವುದೇ ಮಾತನ್ನು ಕೆಲಸ ಆಗಬಾರ್ದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಾನು ಎಲ್ಲ ಯುವ ಜನಾಂಗದ ಹತ್ರ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.